ನಿಗದಿಯಂತೆ ನಡೆಯಲಿದೆ ಬೆಂಗಳೂರು ಕರಗೋತ್ಸವ. ನಿಗದಿಯಂತೆ ನಡೆಯುತ್ತೆ. ಕರಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸತೀಶ್ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೊಂದಲದಿಂದಾಗಿ ದ್ರೌಪದಮ್ಮನ ಬಳೆ ಶಾಸ್ತ್ರ ಅರ್ಧ ಗಂಟೆ ತಡವಾಯಿತು, ಬಟ್ ಈಗ ಅದು ನಡೀತಾ ಇದೆ. ಇವತ್ತೇ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಸಂಪನ್ನವಾಗುತ್ತೆ. ಪಬ್ಲಿಕ್ ಟಿವಿಗೆ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿಶ್ವವಿಖ್ಯಾತ ಕರಗ ವಿಜೃಂಭಣೆಯಿಂದ ಆಗುತ್ತೆ. ಇದನ್ನು ನಾನು ಪ್ರತಿಯೊಂದು ಲೆಕ್ಕಾಚಾರ ಸೋಷಿಯಲ್ ಮೀಡಿಯಾದಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಪ್ರತಿಯೊಂದು ಇದು ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ತುಳಿಯೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಆ ತಾಯಿನೇ ನೋಡ್ಕೊಳ್ಳುತ್ತೆ, ಆ ತಾಯಿಗೆ ಗೊತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಈಗ ಬಳೆ ಶಾಸ್ತ್ರ ಅರ್ಧ ಗಂಟೆ ಲೇಟ್ ಆಗಿದೆ. ಈಗ ನಾನು ಪೂಜಾರಿ ಅವ್ರ ಹತ್ರ ಮಾತಾಡ್ತೀನಿ. ಈಗ ನಾನು ಅದನ್ನೆಲ್ಲ ನೋಡಿಕೊಂಡು ಏನೇನು ಮುಂದುವರಿಸ್ಬೇಕಂತೇಳಿ ಮಾಡ್ತೀನಿ. ಈಗ ಹೂವಿನ ಅಲಂಕಾರದವ್ರಿಗೆ ಈಗ ಸ್ವಲ್ಪ ಅಮೌಂಟ್ ತರಿಸಿದ್ದೀನಿ, ಅವ್ರನ್ನ ಕೆಲಸ ಶುರು ಮಾಡೋಕ್ಕೆ ಹೇಳ್ತೀನಿ. ಮತ್ತು ಆರದವ್ರಿಗೂ ಹೇಳ್ತೀನಿ, ಮಾಡ್ಕೊಂಡು ಹೋಗ್ತೀರಿ. ಇವಾಗ ಹಂಗಂದ್ಬಿಟ್ಟು ಚೈತ್ರ ಪೌರ್ಣಮಿಗೆ ಕರಗ ಮಾಡೋದು ಬಿಟ್ಟು ನಾಳೆ ಮಾಡೋಕ್ಕಾಗಲ್ಲ, ತಿರ್ಗಾ ಒಂದು ವರ್ಷ ಕಾಯಬೇಕು. ನಾವು ಈ ದುಡ್ಡು ಕಾಸನ್ನ ನಾಳೆ ಬಗೆಹರಿಸ್ಬೋದು, ಆದರೆ ಚೈತ್ರ ಪೌರ್ಣಮಿ ಅಂತ ನಾಳೆ ಬರಲ್ಲ, ತಿರ್ಗಾ ಒಂದು ವರ್ಷ ಕಾಯಬೇಕು. ಇದು ಒಂದು ಕಳಂಕ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಕರಗ ನಿಲ್ಲಿಸಲ್ಲ, ವಿಜೃಂಭಣೆಯಿಂದ ಆಗುತ್ತೆ. ಆದರೆ ಇದನ್ನು ನಾವು ಜನಾಂಗಕ್ಕೆ ತಿಳಿಸಬೇಕಾಗಿತ್ತು, ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ. ಪ್ರಕಾಶ್, ಈ ಹಣಕಾಸಿನ ಗೊಂದಲದಿಂದಾಗಿ ಕೆಲವು ಕಾರ್ಯಗಳು ಅಂದರೆ ಕರಗಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಡಿಲೇ ಆಗಿದ್ವು. ಈಗ ಪ್ರಕಾಶ್ ಅವರು ಹೇಳಿರೋ ಪ್ರಕಾರ ಎಲ್ಲವೂ ಕೂಡ ನಿಗದಿಯಂತೆ ನಡೆಯುತ್ತೆ ಅಂತ, ಎಲ್ಲ ಕಾರ್ಯಗಳು ಆರಂಭ ಆಗಿದೆಯಾ? ಈಗ ಸದ್ಯಕ್ಕೆ ಗೊಂದಲಗಳೆಲ್ಲ ಮುಕ್ತಾಯವಾಯ್ತಾ ಹೇಗೆ ಅಂತ? ಬೆಳಗ್ಗಿಂದಲೂ ಕೂಡ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಯಾವುದೆಲ್ಲ ಮಹಾಮಂಗಳಾರತಿ ಆಗಿರ್ಬೋದು, ವಿಶೇಷ ಪೂಜೆಗಳು ನಡಿಬೇಕಾಗಿತ್ತು, ಅದೆಲ್ಲವೂ ಕೂಡ ಸಮಯಕ್ಕೆ ತಕ್ಕಂತೆನೆ ಆಗಿದ್ವು. ಆದರೆ ಹಣಕಾಸು ಬಿಡುಗಡೆ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳಿದ್ವು. ಮುಜರಾಯಿ ಇಲಾಖೆ ಅಧಿಕಾರಿಗಳು ಜೊತೆಗೆ ಪಾಲಿಕೆ ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿ, ಈ ಮೂವರ ಮಧ್ಯದಲ್ಲಿ ಕೂಡ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂತಹ ಒಂದಿಷ್ಟು ಗೊಂದಲಗಳಿದ್ವು. ಆ ಹಣ ಬಂದಿಲ್ಲ ಅಂದ್ರೂ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂತವ್ರೆ ನಾವೇ ಹಾಕೊಂಡು ಆ ದೇವಸ್ಥಾನ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ರಥೋತ್ಸವನ್ನ ವಿಳಂಬ ಆಗುವಂತದ್ದಾಗ್ಲಿ ಅಥವಾ ಪೂಜೆಗಳು ಹಿನ್ನಡೆ ಆಗುವಂತದ್ದಾಗ್ಲಿ ಯಾವುದು ಕೂಡ ಆಗ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ ಅವರೇ ಖುದ್ದು ಮುಂದೆ ನಿಂತ್ಕೊಂಡು ಕೂಡ ಮಾಡಿದ್ರು. ಅಂದ್ರೆ ಈವರೆಗೂ ಕೂಡ ಬೆಳಿಗ್ಗಿಂದ ಯಾವ್ದೆಲ್ಲ ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮಗಳು ನಡಿಬೇಕಾಗಿತ್ತು, ಪೂಜೆಗಳು ನಡಿಬೇಕಾಗಿತ್ತು, ಅದೆಲ್ಲವೂ ಕೂಡ ಆಗಿದೆ. ಸದ್ಯ ದೇವಸ್ಥಾನದ ಮುಂಭಾಗದಲ್ಲಿ ಈಗ ರಥೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಅದಕ್ಕೆ ಅಲಂಕಾರ ಜೊತೆಗೆ ಸಿಂಗಾರ ಮಾಡುವಂಥದ್ದು ಕೂಡ ಆಗುತ್ತೆ. ಮಧ್ಯರಾತ್ರಿ 12:30ಕ್ಕೆ ರಥೋತ್ಸವಕ್ಕೆ ಚಾಲನೆ ಸಿಗುತ್ತೆ. ಅದಕ್ಕೆ ಏನೆಲ್ಲ ಪೂರ್ವ ತಯಾರಿ ಬೇಕೋ ಅದೆಲ್ಲವನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ದೇವಸ್ಥಾನದ ಒಳಭಾಗದಲ್ಲಿ ಮಹಾಮಂಗಳಾರತಿ ಜೊತೆಗೆ ವಿಶೇಷ ಪೂಜೆ, ದ್ರೌಪದಿ ದೇವಿಗೆ ಏನು ವಿಶೇಷ ಅಲಂಕಾರ ಅದೆಲ್ಲವೂ ಕೂಡ ಆಗುತ್ತೆ. ಅದೆಲ್ಲವನ್ನ ಕೂಡ ಆದ ಬಳಿಕ ಒಂದಿಷ್ಟು ರಾಜಕೀಯ ಗಣ್ಯರುಗಳು ಕೂಡ ಬರ್ತಾರೆ, CM DCM ಅವರು ಕೂಡ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಹಾಗಾಗಿ ಪ್ರತ್ಯೇಕ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ಇಲ್ಲಿಂದ ಹಸಿ ಕರಗವನ್ನ ಹೊತ್ತು ಸಾಗುವಂತಹ ಅರ್ಚಕ ಜ್ಞಾನೇಂದ್ರ ಅವರು 15ನೇ ಬಾರಿಗೆ ಈ ಒಂದು ಕರಗವನ್ನು ಹೊತ್ತು ಹೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ರೂಟ್ ಅನ್ನ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಎಲ್ಲಿಯೂ ಕೂಡ ಯಾವುದೇ ಗೊಂದಲ ಆಗ್ಬಾರ್ದು, ಜೊತೆಗೆ ಆ ಕರಗವನ್ನ ಹೊತ್ತು ಸಾಗುವಂತಹ ಸಂದರ್ಭದಲ್ಲಿ ಯಾವುದೇ ಅಡೆತಡೆಗಳ ಆಗ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ ವೀರಕುಮಾರರು ಅಂತ ಹೇಳ್ತಾರೆ, ಆ ವೀರಕುಮಾರರು ಕೂಡ ಎಲ್ಲ ರೀತಿಯ ಏನು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಸರಿಯಾಗಿ 12:30ಕ್ಕೆ ಇಲ್ಲಿಂದ ಕರಗ ಹೋಗುತ್ತೆ. ಈಗ ಏನೆಲ್ಲ ಗೊಂದಲಗಳಿತ್ತು ಹಣಕಾಸಿನ ವಿಚಾರದಲ್ಲಿ ಅದೆಲ್ಲವೂ ಕೂಡ ಇದೀಗ ಕ್ಲಿಯರ್ ಆಗಿದೆ. ಶಾಸ್ತ್ರೋಕ್ತವಾಗಿ ಏನೆಲ್ಲ ಕಾರ್ಯಕ್ರಮಗಳಾಗಬೇಕು ಅದೆಲ್ಲವೂ ಕೂಡ ನಡೀತಾ ಇದೆ. ರೈಟ್ ಪ್ರಕಾಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡಿ, ಈ ದುಡ್ಡು ಕಾಸಿನ ನಿಮ್ಮ ಗೊಂದಲದಿಂದಾಗಿ ಕರಗವನ್ನು ನೋಡಬೇಕು ಅಂತ ಬಂದಿರೋ ಜನರಿಗೆ ನಿರಾಶೆ ಮಾಡಬೇಡಿ ದಯವಿಟ್ಟು. ಈಗಿರೋ ಮಾಹಿತಿ ಪ್ರಕಾರ ಎಲ್ಲವೂ ಕೂಡ ಸಮಯಕ್ಕೆ ತಕ್ಕಂತೆ ನಡೆಯುತ್ತೆ ಅಂತ.